ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬ್ರತ್ ಎಲ್ಲ ಹೇಗಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಟಾಪಿಕ್ ಏನಂದರೆ ಯೂಟ್ಯೂಬ್ನಿಂದ ಒಂದು ದೊಡ್ಡ ಪ್ರಾಬ್ಲಮ್ ಕಾಸ್ ಆಗಿರುವಂಥದ್ದು. ಈ ಪ್ರಾಬ್ಲಮ್ ಏನಂದರೆ ನೀವು ಕೇಳ್ಬೋದು. ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀನಾದ್ರು ಹೊಸಬ್ರ ನನ್ನ ಒಂದು ಟೆಕ್ ಬ್ರತ್ ಚಾನಲ್ ನೋಡ್ತಾರೆ, ದಯವಿಟ್ಟು ಟೆಕ್ ಬ್ರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ನಾನು ಹೇಳ್ದಲ್ಲ ನಿಮಗೆ ಮುಂಚೆ, ಯೂಟ್ಯೂಬಿಂದ ಒಂದು ದೊಡ್ಡ ಪ್ರಾಬ್ಲಮ್ ಕಾಸ್ ಆಗಿರುವಂಥದ್ದು. ಈ ಒಂದು ಪ್ರಾಬ್ಲಮ್ ಏನಂದರೆ, ಮುಂಚೆ ನೀವು ಇದು ವ್ಯೂಸು, ವಾಚ್ ಅವರು ಅಥವಾ ಸಬ್ಸ್ಕ್ರೈಬರ್ ಎಷ್ಟು ಒಂದೇ ವಾರದಲ್ಲಿ ಎಷ್ಟು ಬಂತು ಅಂತ ಚೆಕ್ ಮಾಡಕ್ಕೆ ಹೋಗಿದ್ರೆ ನೋಡ್ತಾರಲ್ಲ, ತೋರಿಸ್ತಾ ನಿಮಗೆ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಸಮ್ ಇಶ್ಯೂಸ್ ಅಂತ ಈ ಥರ ನಿಮಗೆ ಮೆಸೇಜ್ ತೋರಿಸ್ತಾ ಇತ್ತು. ಆ್ಯಕ್ಚುಲಿ ಅದ್ರ ಬಗ್ಗೆ ವಿಡಿಯೋ ಮಾಡೋಂತ ಇದ್ದೆ. ಆ್ಯಕ್ಚುಲಿ ಲಾಸ್ಟ್ ಎಕ್ಸಾಮು ಸೋಷಿಯಲ್ ಸೈನ್ಸ್ ಇತ್ತು, ಇದರಿಗೋಸ್ಕರ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದರೆ ಇದ್ರ ಬಗ್ಗೆ ಇಟ್ಕೊಂಡು ಹೇಗೆ ದೊಡ್ಡ ಒಂದು ಪ್ರಾಬ್ಲಮ್ ಕಾಸ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅದೆಂತಕ್ಕೆ ಈ ಒಂದು ಪ್ರಾಬ್ಲಮ್ ಕಾಸ್ ಆಯ್ತು ಅಂತ ನೀವು ಕೇಳ್ಬೋದು. ಅದೆಂತಕ್ಕಂದರೆ ಸರ್ವರ್ ಕ್ರ್ಯಾಶ್ ಆಯಿತು. ಯೂಟ್ಯೂಬ್ ಸರ್ವರ್ ಐತಲ್ಲ, ನಂತರ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಈ ಥರ ಯೂಟ್ಯೂಬ್ ಸರ್ವರ್ ಇರುತ್ತೆ. ಯೂಟ್ಯೂಬ್ ಸರ್ವರ್ ಕ್ರ್ಯಾಶ್ ಆಗಿರೋದ್ರಿಂದ ಈ ಥರ ಪ್ರಾಬ್ಲಮ್ ನನಗೆ ಕಾಸ್ ಆಯಿತು. ಅದೇಂತ ಕ್ರ್ಯಾಶ್ ಆಯ್ತು ಅಂತ ನೀವು ಕೇಳ್ಬೋದು. ಉದಾಹರಣೆಗೋಸ್ಕರ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂದರೆ ರಿಯಲ್ ಲೈಫ್ ಉದಾಹರಣೆಗೋಸ್ಕರ ನಿಮಗೆ ಹೇಳ್ತೀನಿ. ಅದೇನೆಂದರೆ, 1 ನಿಮಿಷದಲ್ಲಿ ನಾವು ಉಸಿರಾಡಿಲ್ಲ ಅಂದರೆ ನಡೆಯುತ್ತೆ. ಆದರೆ ಅದೇ 1 ನಿಮಿಷ ಅಥವಾ 1 ಸೆಕೆಂಡ್ ಅಂತ ಇಟ್ಕೊಳ್ಳಿ, ಸರ್ವರ್ ಕೆಲಸ ಮಾಡಿಲ್ಲ, ಫ್ರೀ ಇತ್ತಂತ ಅಂದ್ಕೊಳ್ಳಿ, ತುಂಬ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಕಾಸ್ ಆಗುತ್ತೆ. ಈಗ ಗೊತ್ತಾಯ್ತು. ಅದಕ್ಕೆ ಮುಂಚೆ 48 ಅವರ್ಸ್ವರೆಗೂ ಈ ಒಂದು ಪ್ರಾಬ್ಲಮ್ ಇತ್ತು. ಅದೇಂತಕ್ಕಂದ್ರೆ ಯೂಟ್ಯೂಬ್ ಟೈಮ್ ಬೇಕಿತ್ತು ಆ ಒಂದು ಸರ್ವರ್ ಚೇಂಜ್ ಮಾಡೋಕ್ಕೆ. ಸರ್ವರ್ ಚೇಂಜ್ ಮಾಡಲೇ ಇದು ಸಾಲ್ವ್ ಆಗೋಯ್ತು. 24 ಅವರ್ಸ್ ಆಮೇಲೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಕಾಸ್ ಆಗಿದೆ. ಅದೇನಂದರೆ ತುಂಬ ಶಾಕಿಂಗ್ ಸಂಗತಿ. ಅದೇನಂದರೆ, ಉದಾಹರಣೆಗೋಸ್ಕರ ದಿನಕ್ಕೂ ಸಾವಿರ ಯೂಟ್ಯೂಬರ್ಸ್ ಬರ್ತಿದ್ದಾರೆ. ಇಡೀ ಜಗತ್ತಿನಲ್ಲಿ ಎಷ್ಟೋ ಕೋಟಿ ಯೂಟ್ಯೂಬರ್ಸ್ ಇದ್ದಾರೆ. ಇದರಿಂದ ಸರ್ವರ್ ಕ್ರ್ಯಾಶ್ ಆಗುತ್ತೆ. ಸರ್ವರ್ ಕ್ರ್ಯಾಶ್ ಆಗಿದಾಗ ನಮ್ಮ ಒಂದು ಡಾಟಾ ಐತಲ್ಲ ಅದು ಮಿಸ್ ಆಗಿಬಿಡುತ್ತೆ. ಮುಂಚೆ ವ್ಯೂಸು ಡ್ರಾಪ್ ಆಗೋಯ್ತು. ಈಗ ಲಾಂಗ್ ವಿಡಿಯೋಗೆ ಬೇರೆ ಶಾರ್ಟ್ ವಿಡಿಯೋಸ್ಗೆ ಅಷ್ಟೇ ವ್ಯೂಸ್ ಬರ್ತಿದೆ, ಮತ್ತು ಈಗ ಡಾಲರ್ಸು ಡ್ರಾಪ್ ಆಗ್ತಿದೆ. ಎಸ್, ಹೌದು. ತುಂಬ ಜನ ನನಗೆ ವಾಟ್ಸಪ್ ಮಾಡ್ತಾಯಿದ್ರು, ಬರತ್ ಈ ಥರ ಪ್ರಾಬ್ಲಮ್ ಬಂದಿದೆ, 10,000 ವ್ಯೂಸ್ ಬಂದಿದೆ ನನಗೆ. 10,000 ವ್ಯೂಸ್ಗೆ ಆ್ಯಕ್ಚುಲಿ ನನಗೆ $14 to $15 ಬರಬೇಕಿತ್ತು. ಆದರೆ ನನಗೆ $1-2 ಬಂದಿದ್ದಪ್ಪ, ಏನು ಮಾಡೋದು ಅಂತ ತುಂಬ ಜನ ನಂಗೆ ಕೇಳ್ತಾಯಿದ್ರು. ಅದ್ರಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಿದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಇದ್ರ ಬಗ್ಗೆ ಸೊಲ್ಯೂಷನ್ ಕೂಡ ಹೇಳ್ತೀನಿ ನೆಕ್ಸ್ಟ್ ಮುಂದೆ. ಅದರಿಗೋಸ್ಕರ ಈ ಥರ ಒಂದು ಡಾಟಾ ಮಿಸ್ಸಿಂಗ್ ಆಗಿದೆ ಅಂದರೆ RPM ರೆವಿನ್ಯೂ ಫುಲ್ಲು ಡೌನ್ ಆಗಿದೆ. ಅದಕ್ಕೋಸ್ಕರ ನೀವು ಸೊಲ್ಯೂಷನ್ ಏನಂತ ಕೇಳ್ಬೋದು. ಸೊಲ್ಯೂಷನ್ ಬಂದ್ಬಿಟ್ಟು ಯೂಟ್ಯೂಬರು ಒಂದು ವೆಬ್ಸೈಟ್ನ ಮಾಡಿದ್ದಾರೆ. ಅದೇನಂದರೆ ಯೂಟ್ಯೂಬ್ ಹೆಲ್ಪ್ ಅಂತ. ನಿಮ್ಗೇನಾದರೂ ಸಮಸ್ಯೆ ಆಗಿದರೆ ಇಲ್ಲಿ ಹೋಗ್ಬಿಟ್ಟು ನೀವು ಕೇಳ್ಬೋದು. ಈಗ ಉದಾಹರಣೆಗೋಸ್ಕರ ನೋಡ್ತಾರಲ್ಲ, ಸೈಡು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಪ್ರಾಬ್ಲಮ್ ಆಗಿದ್ರೆ ಹೋಗಿ ನೀವು ಮಾಡ್ಬೋದು. ಈಗ ಈ ಟಾಪಿಕ್ ಮಾಡ್ತಾರೆ ನಾವು ರೆವಿನ್ಯೂ ಬಗ್ಗೆ. ರೆವಿನ್ಯೂ ನೋಡ್ತಾರಲ್ಲ, ಶಾರ್ಟ್ ಸಮರಿ ಆಫ್ ಯುವರ್ ಇಶ್ಯೂ ಅಂದರೆ ಶಾರ್ಟಾಗಿ ಹಾಕಬೇಕು ಏನಾಗಿದೆ ನಮ್ಮ ಇಶ್ಯೂ ಅಂತ. ಇಲ್ಲಿ ನೀವು ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಶಾರ್ಟಾಗಿ ನೀವು ಹಾಕಬಹುದು. ಉದಾಹರಣೆಗೋಸ್ಕರ ವಿಡಿಯೋ ಅಪ್ಲೋಡ್ ಮಾಡೋ ಒಂದು ಪ್ರಾಬ್ಲಮ್ಮು, ಅಪ್ಲೋಡಿಂಗ್ ವಿಡಿಯೋ ಪ್ರಾಬ್ಲಮ್ ಅಂತ ಇಲ್ಲಿ ಹಾಕ್ಬೋದು. ಅಂತ ಇನ್ನು ಕೆಳಗಡೆ ಬಂದಾಗ ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ಆ್ಯಂಡ್ ವಾಟ್ ಯು ಟ್ರೈಡ್ ಅಂದರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಪ್ರಾಬ್ಲಮ್ ಹೇಗಾಗ್ತಿದೆ ನಿಮಗೆ, ಹೇಗೆ ಫೇಸ್ ಮಾಡ್ತಿದ್ದೀರಾ, ಮತ್ತು ಏನೇನು ಪ್ರಯತ್ನ ಮಾಡಿದ್ದೀರಾ ಈ ಒಂದು ಪ್ರಾಬ್ಲಮ್ ಹೋಗ್ಸೋಕ್ಕಂತ. ಈಗ ನೀವಿಲ್ಲಿ ಮಾಡ್ಬೋದು, ಟೈಪ್ ಮಾಡ್ಬೋದು, ಅಥವಾ ನೋಡಿ ಇಲ್ಲಿ ಐತಲ್ಲ, ಇಲ್ಲಿ ನೀವು ಇಮೇಜ್ ಇಲ್ಲಿ ಪೇಸ್ಟ್ ಮಾಡ್ಬೋದು ಇಲ್ಲಿ, ಅಥವಾ ವಿಡಿಯೋ ಲಿಂಕ್ ಕೂಡ ಹಾಕ್ಬೋದು. ಈ 2 ಆಪ್ಷನ್ಸ್ ಇದೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಟಗರಿ. ಈ ಕ್ಯಾಟಗರಿ ಏನಂದರೆ ನೋಡಿ, ಕ್ಲಿಕ್ ಮಾಡಿದಾಗ ವಾಚಿಂಗ್ ವಿಡಿಯೋಸು, ಅಪ್ಲೋಡಿಂಗ್ ವಿಡಿಯೋಸು, ಮೈ ಯೂಟ್ಯೂಬ್ ಅಕೌಂಟು, ಕಮ್ಯುನಿಟಿ ಯೂಟ್ಯೂಬ್ ಗೈಡ್ಲೈನ್ಸು, ಮತ್ತು ಲೈವ್ ಆ್ಯಂಡ್ ಗೇಮಿಂಗು, ಪರ್ಚೇಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್, ಯೂಟ್ಯೂಬ್ ಪ್ರೀಮಿಯಮ್ ಆಗಲಿ, ಮೆಂಬರ್ಶಿಪ್ ಆಗಲಿ, ಏನಾದರೂ ಆಗಲಿ, ಮತ್ತು ಮೊನೆಟೈಸೇಷನ್ ಆನ್ ಯೂಟ್ಯೂಬು, ಲೀಗಲ್ ಕಾಪಿರೈಟ್ ಆ್ಯಂಡ್ ಕಾಂಟೆಂಟ್ ID ಯೂಟ್ಯೂಬ್ ಶಾರ್ಟ್ಸ್. ಈಗ ನಡೆಸಿರೋದು ನಾವು ರೆವಿನ್ಯೂ ಬಗ್ಗೆ ಟಾಪಿಕ್ಕು. ಈಗ ನಾನು ಮೊನೆಟೈಸೇಷನ್ ಆನ್ ಯೂಟ್ಯೂಬ್ ಅಂತ ಇದ್ರ ಮೇಲೆ ಆಪ್ಷನ್ ಕ್ಲಿಕ್ ಕೊಡ್ತೀನಿ. ನೀವು ಕ್ಲಿಕ್ ಕೊಟ್ಟಾಗ ಅಲ್ಲಿ ಆಪ್ಷನ್ ಸೆಲೆಕ್ಟ್ ಆಗಿಬಿಡುತ್ತೆ. ನಿಮಗೆ ಇಷ್ಟ ಇಲ್ಲ, ನಾನು ಹೇಳ್ದಲ್ಲ ಅಷ್ಟು ಆಪ್ಷನ್ಸು. ಅಕಸ್ಮಾತ್ ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದಾಗ ವಿಡಿಯೋಸ್ ಏನಾದರೂ ನಿಮಗೆ ಒಂದು ಪ್ರಾಬ್ಲಮ್ ಬಂದರೆ ನೀವು ಚಾಯ್ಸ್ ಮಾಡ್ಬೋದು. ಏನಾದರೂ ಆಗಲಿ ಇಲ್ಲಿ ಬಂದು ನೀವು ಸಹಾಯ ಕೇಳ್ಬೋದು ಯೂಟ್ಯೂಬ್ಗೆ. ಆಮೇಲೆ ನೀವು ಕೇಳ್ಬೋದು,
ಎಷ್ಟು ದಿವಸ ಆಗುತ್ತೆ, ಎಷ್ಟು ಟೈಮ್ ತೊಗೊಳುತ್ತೆ ರಿಪ್ಲೈ ಬರೋಕ್ಕೆ ನಮಗೆ ಅಂತ ಯೂಟ್ಯೂಬರ್ ಇದನ್ನ ಕನ್ಫರ್ಮ್ ಮಾಡಿಲ್ಲ. ಆ್ಯಕ್ಚುಲಿ ಯೂಟ್ಯೂಬರ್ ಕನ್ಫರ್ಮ್ ಮಾಡಬೇಕಿತ್ತಂತ ನನಗನ್ಸುತ್ತೆ. ಇದು 1 ವಾರ ಅಥವಾ 1 ವಾರ ಒಳಗಡೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಬೇಕು. ಈ ಥರ ಹೋಗ್ಬಿಟ್ರೆ ಯೂಟ್ಯೂಬರು ನಿಮಗೆ ಹೆಲ್ಪ್ ಮಾಡ್ತಾರೆ. ಹೌದು, ಇಷ್ಟು ಹೇಳಿದ್ದು ನಾನು ಬ್ಯಾಡ್ ನ್ಯೂಸ್. ಆದರೆ ಗುಡ್ ನ್ಯೂಸ್ ಬರೋಣ. ಈಗ ಗುಡ್ ನ್ಯೂಸ್ ಬಂದ್ಬಿಟ್ಟು ಏನಂದರೆ ಯೂಟ್ಯೂಬರ್ ಮುಂಚೆ ಮೆಂಬರ್ ಓನ್ಲಿ ವಿಡಿಯೋಸ್ ಅಷ್ಟೇ ಹಾಕ್ಬೋದಿತ್ತು ನಾವು. ಅಂದರೆ ಮೆಂಬರ್ ಓನ್ಲಿ ವಿಡಿಯೋಸ್ ಅಂದರೆ ಆ ಒಂದು ವಿಡಿಯೋಗೆ ನಾವು ಮೆಂಬರ್ಶಿಪ್ ಜಾಯ್ನ್ ಆಗಬೇಕಾಗತ್ತು. ಇಷ್ಟು ಲೆವೆಲ್ ಅಂತ, ಈ ಒಂದು ಕ್ಯಾರೆಕ್ಟಿ ಲೆವೆಲ್ ಅಂತ ಜಾಯ್ನ್ ಆದರೆ ಆ ಒಂದು ವಿಡಿಯೋ ನಾವು ನೋಡ್ಬೋದಿತ್ತು. ಇದು ಮೆಂಬರ್ ವಿಡಿಯೋ ಇದೇ ಮೆಂಬರ್ ವಿಡಿಯೋ ಈಗ ಶಾರ್ಟ್ಸ್ಗೂ ತಂದಿದ್ದಾರೆ ಈ ಒಂದು ಪಾಲಿಸಿನ. ಶಾರ್ಟ್ಸ್, ಮೆಂಬರ್ ಓನ್ಲಿ ಶಾರ್ಟ್ಸ್ ಅಂತ. ಅಂದರೆ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ, ನಿಮಗೆ ಮೆಂಬರ್ ಜಾಯ್ನ್ ಆದರೆ ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ ಆಗಲಿ ಅಥವಾ ವಿಡಿಯೋ ಆಗಲಿ ಈಗ ನೋಡಬಹುದು. ಇದೊಂದು ಒಳ್ಳೆಯ ಫೀಚರ್ ಅಂತ ಹೇಳಬೇಕು. ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಇದೊಂದು ಸಿಹಿ ಸುದ್ದಿ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಹೊಸ ಅಪ್ಡೇಟ್ ಬಂದಿರುವಂಥದ್ದು ಯೂಟ್ಯೂಬ್ನಿಂದ. ಅದೇನಂತ ನಿಮಗೆ ಸೈಡಲ್ಲಿ ನೋಡ್ತಾರಲ್ಲ, ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅದೇನಂತ ನೀವು ಕೇಳಬಹುದು. ನೋಡಿ, ಇಲ್ಲಿ ನಮ್ಮ ತಂದೆದಿದ್ದ ಅಕೌಂಟು ಶೋಯಿಂಗ್ ಡಾಟಾ ಆ್ಯಸ್ ಆಫ್ 24 ಮಾರ್ಚ್ 2024. ಅಂದರೆ ಈ ಡೇಟ್ನಲ್ಲಿ ಅದು ತೋರಿಸ್ತಾರೆ ಡಾಟಾ ಎಷ್ಟಾಗಿದೆ ಅಂತ. ಮತ್ತು ಲರ್ನ್ ಮೋರ್ ಅಂತ ಕ್ಲಿಕ್ ಕೊಟ್ಟೆ ನೋಡ್ತಾ ಇರಲ್ಲ, ವಿ ಕೇರ್ಫುಲಿ ವ್ಯಾಲಿಡೇಟ್ ಆ್ಯಂಡ್ ಈಚ್ ಅದರ್ ಚಾನಲ್ ಎಂಗೇಜ್ಮೆಂಟ್ ಮೆಟ್ರಿಕ್ಸ್ ಬಿಫೋರ್ ದೇ ಆರ್ ಡಿಸ್ಪ್ಲೇಡ್ ದ ಪ್ರಾಸೆಸ್ ಮೈ ಟೇಕ್ ಸೆವರಲ್ ಡೇಸ್ ಟು ಕಂಪ್ಲೀಟ್ ಆ್ಯಂಡ್ ದಿಸ್ ಮೇ ವೇರಿ ಫ್ರಮ್ ವೇರ್ ಎವರ್ ಯು ಸಿ ಸಚ್ ಆಸ್ ಇನ್ ಯೂಟ್ಯೂಬ್ ಅನಾಲಿಟಿಕ್ಸ್. ಅಂದರೆ ಇದೇನಂದರೆ ವೈ ಗುಡ್ ದಿಸ್ ಟೇಕ್ ಅ ವೀಕ್ ಟು ಅಪ್ಡೇಟ್ ಎಂತಕ್ಕಂದರೆ, ಉದಾಹರಣೆಗೋಸ್ಕರ ಅಕಸ್ಮಾತ್ ಅವರು ಕಂಪ್ಲೀಟ್ ಆಯ್ತು ಅಂತ ಅಂದ್ಕೊಳ್ಳಿ, ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಯಿತು 1000 ಸಬ್ಸ್ಕ್ರೈಬರ್ಸು. ಅಲ್ಲಿ ನಿಮಗೆ ದಿಸ್ ಮೇ ಟೇಕ್ ಅ ವೀಕ್ ಟು ಅಪ್ಡೇಟ್ ಅಂತ ಬಂದಿರ್ತದೆ. ದಯವಿಟ್ಟು ತಲೆ ಕೆಡ್ಸಕ್ಕೆ ಹೋಗಬೇಡಿ. ಯೂಟ್ಯೂಬರು ನಿಮ್ಮ ಒಂದು ಏನೈತಲ್ಲ ಚಾನಲ್ ಚೆಕ್ ಮಾಡ್ತಿದ್ದಾರೆ, ಸಬ್ನ ತೊಗೊಂಡಿದ್ದೀರಾ ಅಥವಾ ರಿಯಲ್ ಆಗಿ ಬಂದೈತಾ ಸಬ್ಬು ಅಂಥದ್ದೆಲ್ಲ ಚೆಕ್ ಮಾಡ್ತಾರೆ. ವಾಚ್ ನಂಬರ್ ಕೂಡ ಅಷ್ಟೇ, ಮೊನೆಟೈಸೇಷನ್ ಪ್ರಾಸೆಸ್ ಆಗ್ತದವಾ ಈ ಒಂದು ನಿಮಗೆ ಶೋ ಅಪ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳ್ದಲ್ಲ ಇಷ್ಟು. ನಿಮಗೆ ಯಾವ ನ್ಯೂಸ್ ಇಷ್ಟ ಆಯ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕರೆದಲ್ಲಿ ತಿಳಿಸಿ. ಮತ್ತು ಈ ಥರ ಯೂಟ್ಯೂಬ್ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಿದ್ರೆ ಜಸ್ಟ್ ತುಂಬ ಸಿಂಪಲ್. ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಕಮೆಂಟ್ ಮಾಡ್ರೆ ನನಗೆ ತುಂಬ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ಮತ್ತು ನಾನು ಹೇಳ್ದ ನಿಮಗೆ ಯೂಟ್ಯೂಬ್ ಹೆಲ್ಪ್ ವೆಬ್ಸೈಟ್ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರೆ ಅಲ್ಲಿ ಹೋಗಿ ಹೇಳಿದ ಮುಂಚೆ ಯೂಟ್ಯೂಬ್ಗೆ ಹೆಲ್ಪ್ ಕೇಳಬಹುದು. ಮತ್ತು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.